ಏನು ಶುರುವಾಗಲಿದೆ ಒಂದು ಸಲ ಫೈನಲ್ ರಿಯಾಕ್ಷನ್ಗಳನ್ನು ತೆಗೆದುಕೊಂಡು ಬಿಡ್ತೀನಿ ಬಜೆಟ್ ಭಾಷಣಕ್ಕಿಂತ ಮುಂಚೆ. ಎಸ್ ಸರ್, ಅಶ್ವಿನ್ ಗೌಡ್ರೆ, ನಮಗೂ ಒಂದು ಆಸೆ ಇದೆ. ಯಾಕೆಂದರೆ ಕೇಂದ್ರ ಮಂತ್ರಿ ಆಗಿದ್ದಾರೆ ಕುಮಾರಣ್ಣ ಅವರು, NDA ಭಾಗವಾಗಿದ್ದಾರೆ. ಒಂದು ಒಳ್ಳೆ ಉತ್ತಮವಾದಂಥ ಕೈಗಾರಿಕೆಗಳನ್ನ ಒಂದು ಉಡುಗೊರೆಯಾಗಿ ನಮ್ಮ ರಾಜ್ಯಕ್ಕೆ ಕೊಡ್ತಾರೆ ಅಂತ ಅನ್ನೋ ಒಂದಿದೆ. ಮತ್ತು ನಮ್ಮ ಸನ್ಮಾನ್ಯ ದೇವೇಗೌಡರು ಹಾಗೂ ಮಂಜುನಾಥ್ ಸರ್ ಅವಾಗಲೇ ಹೇಳ್ತಿದ್ರು, ಇದೊಂದು ವರ್ಷದಿಂದನೂ ನಡೀತಿದೆ. ಹಲಸು ಮತ್ತು ನೇರಳೆ ಇದಕ್ಕೋಸ್ಕರ ಬೋರ್ಡ್ಗಳಾಗಬೇಕು ಅಂತ ಇದು ಮಾಡ್ತಿದ್ದಾರೆ. ಮಧ್ಯಮ ವರ್ಗದವ್ರಿಗೆ ಒಂದು ಖುಷಿ ಇದೆ, ಏನಾದರೂ ಒಂದು ತೆರಿಗೆ ವಿನಾಯಿತಿ ಸಿಗುತ್ತಾ ಅಂತ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಮಾತಾಡಿದ್ವಿ. ಇದನ್ನು ಸ್ಟಾರ್ಟಪ್ ಯಂಗ್ ಜನ್ರೇಷನ್ ಅದನ್ನ ಥಿಂಕ್ ಮಾಡ್ತಿದೆ, ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತಿದೆ, ಎಲ್ಲಿ ಬರ್ತಿದೆ ಅನ್ನೋದೊಂದು ಆಸೆ ಇದೆ ಸರ್. ಇದನ್ನೆಲ್ಲ ಒಂದು ನಮ್ಮ ರಾಜ್ಯಕ್ಕೆ ಏನಾದರೂ ಒಂದು ಹೊಸ ನೀತಿಗಳು ಬರುತ್ತಾ ಅಂತ ಇದನ್ನು ತುಂಬ ದಿನಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಇವಾಗ ನವಭಾರತ ಅಂದಾಗ ನೀತಿಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಏನಾದರೂ ಒಂದು ಕೃಷಿ ವಿಚಾರದಲ್ಲಿ ಕೃಷಿ ನೀತಿಗಳು ಬರುತ್ತಾ, ಅದಕ್ಕಿಂತ ಹೆಚ್ಚಾಗಿ ರೈಲ್ವೆ, ಮೆಟ್ರೋ, ಹಾಗೆ ಮತ್ತು ಕೈಗಾರಿಕೆಗಳ ಬಗ್ಗೆ ನಾವು ತುಂಬ ಮತ್ತು ಪ್ಲಸ್ ನೀರಾವರಿ ವಿಚಾರದಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಸರ್. ದೇಶದ 47 ಕೋಟಿ ಜನ ದಿನಕ್ಕೆ ₹100 ವೆಚ್ಚ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. 47 ಕೋಟಿ ಜನ. ಪಾಪ್ಯುಲೇಷನ್ನ 80% ಜನ ದಿನಕ್ಕೆ ₹200 ವೆಚ್ಚದಲ್ಲಿ ಬದುಕ್ತಾ ಇದ್ದಾರೆ. 80% ಪಾಪ್ಯುಲೇಷನ್ 80% ಆಫ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ಪರ್ ಡೇ ₹200 ವೆಚ್ಚದಲ್ಲಿ ದಿನವನ್ನು ದೂಡ್ತಾ ಇದ್ದಾರೆ. 47 ಕೋಟಿ ಜನ ₹100 ವೆಚ್ಚದಲ್ಲಿ ದಿನವನ್ನು ದೂಡ್ತಾ ಇದ್ದಾರೆ. ಅಂದರೆ 80% ಜನ ಅಂದರೆ 120 ಕೋಟಿ 120 ಕೋಟಿ ಜನ 120 ಕೋಟಿ ಜನ ದಿನಕ್ಕೆ ₹200 ಅವರೇಜಲ್ಲಿ ಸೇಲ್ ಮಾಡ್ತಾರೆ. ಇಲ್ಲ ನಾನು ನ್ಯಾಷನಲ್ ನಾನು ಈ ಚಾನಲ್ ಈಗ ಒಂದು ನಟರಾಜ್ ಗೌಡ್ರು ಹೇಳಿದ್ದು ನನಗೆ ಒಂದು ರೀತಿ ಖುಷಿ ಆಯ್ತು ರೀ. ನಾವೆಲ್ಲ ಎಲೀಟ್ ಕ್ಲಾಸ್ ಆಗ್ಬಿಟ್ಟಿದೀವಿ ಹಂಗಿದ್ರೆ. ವಿ ಆರ್ ದ ಎಲೀಟ್ ಸರ್. ಮಾತಾಡ್ತೀನಿ ಸರ್, ನಾವು ಅಗರ್ಭ ಶ್ರೀಮಂತರು ಹಂಗಿದ್ರೆ ನಟರಾಜ್ ಗೌಡ್ರೆ. ಸರ್ 46% ರೈತರು ಅಂದ್ರೆ ಕರ್ನಾಟಕ ಭಾರತದ 46% ಜನ ರೈತರಿದ್ದಾರೆ. 46% ಜನ ಅವರೇಜ್ಗೆ ₹3,300 ಪರ್ ಮಂತ್ ಖರ್ಚು ಮಾಡೋ ಕೆಪಾಸಿಟಿ ಅಷ್ಟೇ ಇರೋದು. ₹3,300 ದಿನಕ್ಕೆ ₹110 ಖರ್ಚು ಮಾಡೋ ಕೆಪಾಸಿಟಿ ಇರತಕ್ಕಂಥದ್ದು ಎಲ್ಲಾ ರೈತರಿಗೆ ಅವರೇಜ್ ಆಗಿ 46%. ನಾನು ನಿಮ್ಗೆ ಹೇಳ್ದೆ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ದೇಶದ 47 ಕೋಟಿ ಜನ ದಿನಕ್ಕೆ 100. ನೀವು ಸೋರ್ಸ್ ಕೇಳಿ ಆಮೇಲೆ ಹೇಳ್ತೀನಿ. ದೇಶದ 47 ಕೋಟಿ ಜನ, ರಿಪೀಟ್ ಮಾಡ್ತೀನಿ ಯಾಕಂದ್ರೆ ಆಮೇಲೆ ಸೋರ್ಸ್ ಕೇಳಿದ್ರೆ ನಾನು ಸೋರ್ಸ್ ಕೊಡ್ತೀನಿ. ದೇಶದ 47 ಕೋಟಿ ಜನ ದಿನಕ್ಕೆ ₹100 ವೆಚ್ಚದಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದಾರೆ. ದೇಶದ 80% ಪಾಪ್ಯುಲೇಷನ್ ದಿನಕ್ಕೆ ₹200 ವೆಚ್ಚದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಅದು ನೀವು ಅದು ಕೇಳ ನಾನು ಸರ್. ಇದು ನೋಡಿ, ಈಗ ನಾನು ಏನ್ ಹೇಳ್ತೀನಿ, ನಿಮ್ಗೆ ಯಾಕೆ ಕೇಳಿದೆ ನಾ ಈ ಮಾತನ್ನ ಅಂದ್ರೆ, 9 ಕೋಟಿ ಜನ, ನಾನೇ ಹೇಳಿದೆ ನಿಮಗೆ, 9 ಕೋಟಿ ಜನ ವೈಯಕ್ತಿಕ ತೆರಿಗೆ ಕಟ್ತಾ ಇದ್ದಾರೆ. 9 ಕೋಟಿ ಜನ, ಅದು 20 ಕೋಟಿ ಆಗಕ್ಕೂ ಅವಕಾಶ ಇದೆ. ದೇಶದಲ್ಲಿ ಮಾಡಕ್ಕಾಗಿಲ್ಲ, ಯಾಕಂದ್ರೆ ಬಂಡವಾಳ ಹೂಡಿಕೆ ಬರ್ತಾ ಇಲ್ಲ. ಮೈನಸ್ ಅಲ್ಲಿ ಇದೆ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೈನಸ್ ಅಲ್ಲಿ ಇದೆ. RBI ಡೇಟಾ ಪ್ರಕಾರ ಮೈನಸ್ ಅಲ್ಲಿ ಇದೆ. ಒಂದು ಸಿಂಪಲ್ ಕ್ವೆಶ್ಚನ್ ಕೇಳ್ತೀನಿ ಕೇಳಿ. 2025ರಲ್ಲಿ ಅಂದ್ರೆ ಒಳ ಅರಿವಿಗಿಂತ ಹೊರ ಅರಿವು ಜಾಸ್ತಿ ಇದೆ. ಸಿಂಪಲ್ ಕ್ವೆಶ್ಚನ್ ರೀ. ಹೇಳಿ. 70 ವರ್ಷದಲ್ಲಿ 3.5 ಕೋಟಿ ತೆರಿಗೆದಾರರನ್ನು ಹುಟ್ಟಾಕೋದಕ್ಕಾಯ್ತು. 70 ವರ್ಷದಲ್ಲಿ. ಹೌದು. 10 ವರ್ಷದಲ್ಲಿ 9 ಕೋಟಿ, 6 ಕೋಟಿ ಆಡ್ ಮಾಡಲಾಯ್ತು. ಅದಕ್ಕೆ 5.5 ಕೋಟಿ ಆಡ್ ಮಾಡಲಾಯ್ತು. ಅನ್ಆರ್ಗನೈಸ್ಡ್ ಸೆಕ್ಟರ್, ಆರ್ಗನೈಸ್ ಸೆಕ್ಟರ್ ಆಯ್ತು. ಒಂದು ಪ್ರಗತಿಯ ದರ ಇರ್ತದಲ್ಲ ಸರ್, ರೇಷಿಯೋ ಇರ್ತದಲ್ಲ ಸರ್, ರೇಷಿಯೋ ಡಿಕ್ರೀಸ್ ಆಗ್ತಾ ಇದೆ ಈ ಕಳೆದ 10 ವರ್ಷ. ಅಂದ್ರೆ ಎಷ್ಟು ಜನ ನೀವು ಫಾರ್ಮಲ್ ಅಲ್ಲಿ ಇನ್ಕಮ್ ಜಾಸ್ತಿ ಆಗಬೇಕು, ಆ ರೇಷಿಯೋ ಈ ಸರ್ಕಾರದಲ್ಲಿ 10 ವರ್ಷದಿಂದ ಡಿಕ್ರೀಸ್ ಆಗ್ತಾ ಇದೆ. ನಿಮ್ಗಿಲ್ಲ ಅಂದ್ರೆ 19,000 ಜನ ಯಾಕೆ ಸರ್ ಸೂಸೈಡ್ ಮಾಡ್ಕೊತಾ ಇದ್ರು ನಿರುದ್ಯೋಗಿಗಳು? ಕೋವಿಡ್ ಮುಂಚೆ ನೀವು ಬಿಡಿ, ಕೋವಿಡ್ ನಂತರದ ಬಿಡಿ, ಕೋವಿಡ್ ಮುಂಚೆ 19,000 ನಿರುದ್ಯೋಗಿ ಯುವಕರು ಉದ್ಯೋಗ ಸಿಕ್ಕಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಭಾರತ ದೇಶದಲ್ಲಿ ಇದಕ್ಕಿಂತ ದೊಡ್ಡ ದುರಂತ ಇದೆಯಾ? ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ರಿಯಾಲಿಟಿಲಿ ಬದುಕಬೇಕು. ಗ್ರಾಮೀಣ ಭಾರತದವ್ರು ಯಾಕೆ ಜನ ಇವಾಗ ನರೇಗಾ ಬೇಕು, ಯಾಕೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಬೇಕು, ಯಾಕೆ ಆಹಾರ ಭದ್ರತಾ ಯೋಜನೆ ಬೇಕು ಅಂದ್ರೆ ಇದಕ್ಕೋಸ್ಕರ. ನಾವು ಈ ನಗರ ಪ್ರದೇಶವನ್ನು ನೋಡ್ತೀವಿ. ನಗರ ಪ್ರದೇಶದಲ್ಲಿ ₹6,700 ಪೇಯಿಂಗ್ ಕೆಪಾಸಿಟಿ ಇದೆ ಪರ್ ಪರ್ಸನ್ ನಗರ ಪ್ರದೇಶದಲ್ಲಿ. ಹಂಗಂದ್ರೂ ಕೂಡ ₹230 ಅಷ್ಟೇನೆ ಪರ್ ಡೇ ಅವ್ರಿಗೆ ಎಕ್ಸ್ಪೆನ್ಸ್ ಮಾಡಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು. ಬಟ್ 1% ಪಾಪ್ಯುಲೇಷನ್ 50% ಅಸೆಟ್ ಇಟ್ಕೊಂಡಿದೆ. 15% ಪಾಪ್ಯುಲೇಷನ್ 15% ಅಸೆಟ್ನ 50% ಪಾಪ್ಯುಲೇಷನ್ ಕೊನೆಯ ಬಾಟಮ್ ಪಾಪ್ಯುಲೇಷನ್ ಇಟ್ಕೊಂಡಿದೆ. ಆ ಜಾಗದಲ್ಲಿ ಇಲ್ಲಿ ಅಂತರ ಇದೆ. ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಗ್ರಾಮೀಣದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಇಡೀ ಭಾರತದಲ್ಲಿ, ಮಹಾರಾಷ್ಟ್ರದಲ್ಲಿ, ತಮಿಳುನಾಡಲ್ಲಿ, ಇಡೀ ಭಾರತದಲ್ಲಿ ಹೇಳ್ತಾ ಇದ್ದೀನಿ. ನಾನು ಕೇಂದ್ರ ಸರ್ಕಾರ ಚರ್ಚೆ ಮಾಡ್ತಾ ಇದ್ದೀನಿ. ಇಡೀ ಭಾರತದ ಬಗ್ಗೆ ಮಾತಾಡ್ತೀನಿ. ಅಂಕಿಅಂಶ ಸರ್ ಏನ್ ಗೊತ್ತಾ ಸರ್, ಇದು ನಾನು ಇಷ್ಟ ಬಂದಿದ್ದು ಸಾಧ್ಯ ಆಗೋದಿಲ್ಲ. ಆಮೇಲೆ ನಾವು ಕೂಡ ಅಂಕಿಅಂಶ
ಸುಮ್ನೆ ನಾನು ಬಿಜೆಪಿ ಇಲ್ಲ ಒಪ್ಪಲಿ ಸರ್, ಒಪ್ಪದಲ್ಲೇ ಇರಲಿ, ಇಲ್ಲ, ರಿಯಾಲಿಟಿ ಒಪ್ಪಕ್ಕೆ ರಿಯಾಲಿಟಿ. ಆಗಲ್ಲ ಸರ್ ಇದನ್ನ. ನಾನ್ ನಿಮ್ಗೆ ಹೇಳ್ದೆ ಇನ್ವೆಸ್ಟ್ಮೆಂಟ್ ಮೈನಸ್ ಅಲ್ಲಿ ಇದೆ ಅಂತ. ಈಗ ಡೇಟಾ 3.5 ಲಕ್ಷ ಯುವ ನಿಧಿ ಅಂತ ಅಂದ್ರೆ ಸರ್, 30,000 ಜನ ಹೋಗ್ಬಿಟ್ರೆ ಅದು ಇವ್ರೇನಾದ್ರು ಹೇಳಿ, 30,000 ಅದೇನಾದ್ರು ಹೇಳಿ, ಕೋಟಿ ನಾನು ಅಫಿಷಿಯಲ್ ಡೇಟಾ ಇಲ್ಲ, ಇಲ್ಲ ಗವರ್ನಮೆಂಟ್ ಸರ್. ಆಫ್ ಕರ್ನಾಟಕ, ಅಫಿಷಿಯಲ್ ಡೇಟಾ ಆಫ್ ಗವರ್ನಮೆಂಟ್ ಆಫ್ 30,000 ಇಂಡಿಯಾ ನಾನು ಹೇಳ್ಬಲ್ಲೆ. 30,000 ಯುವಕರಿಗೆ ಹೋಗಿದೆ ಅಂತ ಪ್ರೂಫ್ ಕೊಟ್ಟು ನನಗೆ ನಾನು ವಾಟ್ಸ್ಆಪ್ ಅಲ್ಲಿ 3.5 ಲಕ್ಷ ಬೇಡ 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 ವಾಟ್ಸ್ಆಪ್ ಹೇಳಲ್ಲ ಸರ್ ನಾನು. ಅಲ್ಲಲ್ಲ ನೋಡಿ ಸರ್. ನಟರಾಜ್ ಗೌಡ್ರೆ, ನೋಡಿ, ನಟರಾಜ್ reality ಹೇಳ್ತೀನಿ, ಸತ್ಯ ನೀವು ಹೇಳ್ತೀನಿ. ಹೇಳಿದ ಆ ಡೇಟಾನೇ ಇನ್ನೂ ನನ್ನ ತಲೆಯಲ್ಲಿ ಕೊರಿತಾ ಇದೆ. 80% ಜನರಿಗೆ 220 ರೂಪಾಯಿ ಮಾತ್ರ ಒಂದ್ ದಿನಕ್ಕೆ ಖರ್ಚು 200 ಮಾಡಕ್ಕಾಗಲ್ಲ. ರೂಪಾಯಿ. 200 ರೂಪಾಯಿ ಮಾತ್ರ 200 ಖರ್ಚು ಜೀವನದಲ್ಲಿ ಮಾಡಕ್ಕಾಗಲ್ಲ. per day. ಅಂದ್ರೆ per day ಬೆಳಗ್ಗೆ ಅಂದ್ರೆ ಇವತ್ತು ಬೆಳಗ್ಗೆ ಬಜೆಟ್ ಡಿಸ್ಕಷನ್ ಏನಿದೆಯಲ್ಲ, 8 ಗಂಟೆಯಿಂದ ಇದುವರೆಗೆ ನಡೆದಂತಹ ಬಜೆಟ್ ಡಿಸ್ಕಷನ್ ನಲ್ಲಿ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಆಗರ್ಭ ಶ್ರೀಮಂತರು ಮಾತ್ರ ಕೂತ್ಕೊಂಡು ಈ ಚರ್ಚೆಯನ್ನು ನಡೆಸಿದರು. ಇನ್ನೆಲ್ಲ ಬಡವರೆಲ್ಲ ಬೀದಿಗೆ ನಿಂತಿದ್ದಾರೆ. ದಿನಕ್ಕೆ 220ಕ್ಕಿಂತ 200 ರೂಪಾಯಿಗಿಂತ ಜಾಸ್ತಿ ಖರ್ಚು ಮಾಡೋ ಕೆಪಾಸಿಟಿ ನನಗಿದೆ, ನಿಮ್ಮ ಎಲ್ರಿಗೂ ಎಲ್ಲರಿಗೂ ಇದೆ. ಇದೆ. ಇಷ್ಟೊತ್ತನಕ ಇಲ್ಲಿ ಕೂತ್ಕೊಂಡಿದ್ದ ಪ್ರಶಾಂತ್ ನಾಥ್ ಪ್ರಶಾಂತ್ ಇತ್ತು, ಆಂಕರಿಂಗ್ ಮಾಡಿದ ರಕ್ಷಕಗೂ ಎಲ್ಲರಿಗೂ ಇದೆ, ಇತ್ತು, ಎಲ್ಲರಿಗೂ ಇದೆ. ಅಲ್ಲಿ ಬೆಳಗ್ಗೆಯಿಂದ ಬಂದಂತ ಎಲ್ರಿಗೂ ಇದೆ, Yes, sir, yes, sir. ಎಲ್ರಿಗೂ ಇದೆ. Yes, sir, yes, sir. ಅದನ್ನು ಇನ್ನೊಂದು ಯಾಕಂದ್ರೆ ಸರ್, ಈ ಅಂಕಿಅಂಶ ಬಹಳ ಇಂಪಾರ್ಟೆಂಟ್ ಸರ್. 47 ಕೋಟಿ ಜನ ದಿನಕ್ಕೆ 100 ರೂಪಾಯಿ ವೆಚ್ಚದಲ್ಲಿ ಬದುಕ್ತಾ ಇದ್ದಾರೆ. 80% ಭಾರತೀಯರು 80% ಭಾರತೀಯರು 200 ರೂಪಾಯಿ ಪ್ರತಿದಿನದ ವೆಚ್ಚದಲ್ಲಿ ಬದುಕ್ತಾ ಇದ್ದಾರೆ. ಇದು ಭಾರತದ ವಸ್ತುಸ್ಥಿತಿ. ಇದನ್ನ ಬಿಜೆಪಿ ಅವರು ಅಲ್ಲಗಳಿಲಿ, ಜೆಡಿಎಸ್ ಅಲ್ಲಗಳಿಲಿ ಈ ವಸ್ತುಸ್ಥಿತಿಗೆನೆ ಅರ್ಥ ಮಾಡಿಕೊಂಡು ಮನಮೋಹನ್ ಸಿಂಗ್ ಅವರು ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ, ಆಹಾರ ಭದ್ರತಾ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ ಇಂಥ ಯೋಜನೆ ತಗೊಂಡ್ಬಂದ್ರೆ ಅದಕ್ಕೋಸ್ಕರನೇ ಅದನ್ನ ಮುಂದುವರಿಸಬೇಕಾದ ಹೊಣೆಗಾರಿಕೆ, ಇನ್ನು ಸಾಮಾಜಿಕ ಭದ್ರತಾ ಯೋಜನೆಗಳ ಜಾಸ್ತಿ ಮಾಡಬೇಕಾದ ಹೊಣೆಗಾರಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.